ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ #1 ಯೂಟ್ಯೂಬ್ ಚಾನಲ್. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ದಶಕಗಳ ಸಮಸ್ಯೆಗೆ ಇವತ್ತು ಒಂದು ಪರಿಹಾರ ಸಿಗ್ತಾ ಇದೆ. ಗೋಣಿಕೊಪ್ಪ ನೂತನ ಬಸ್ ನಿಲ್ದಾಣ. ಇವತ್ತು ಈ ಬಸ್ ನಿಲ್ದಾಣ ಸಾಮಾನ್ಯ ಬಸ್ ನಿಲ್ದಾಣ ಅಲ್ಲ, ಸ್ವಾತಂತ್ರ್ಯ ಹೋರಾಟಗಾರರ ಹೆಸರನ್ನು ಇಟ್ಟು ಈ ಒಂದು ಬಸ್ ನಿಲ್ದಾಣಕ್ಕೆ ನಾಮಕರಣ ಮಾಡ್ತಿದ್ದಾರೆ ಈ ಕ್ಷೇತ್ರದ ಶಾಸಕ ಎಸ್ ಪೊನ್ನಣ್ಣವರು. ಈಗಾಗಲೇ ಕೋಟ್ಯಾಂತರ ರೂಪಾಯಿ ಹಣವನ್ನ ಈ ಒಂದು ಬಸ್ ನಿಲ್ದಾಣಕ್ಕೆ ವಿನಿಯೋಗ ಮಾಡಿದ್ದಾರೆ. ಎಲ್ಲ ಕೆಲಸ ಕಾಮಗಾರಿಗಳು ಅತ್ಯಂತ ಬರದಿಂದ ಸಾಗ್ತಾ ಇದೆ. ಈ ಒಂದು 10 ವರ್ಷಗಳ ಕಾಲ ಈ ಒಂದು ಬಸ್ ನಿಲ್ದಾಣ ಇಲ್ಲದೆ ಇಲ್ಲಿಯ ಪ್ರಯಾಣಿಕರು, ಸಾರ್ವಜನಿಕರು, ನಾಗರಿಕರು ಎಲ್ಲರೂ ಕೂಡ ಸಮಸ್ಯೆಯನ್ನು ಎದುರಿಸ್ತಿದ್ರು. ಇದನ್ನ ವಿಶೇಷವಾಗಿ ಪರಿಗಣನೆಗೆ ತಗೊಂಡು ಈ ಕ್ಷೇತ್ರದ ಶಾಸಕ ಎಸ್ ಪೊನ್ನಣ್ಣವರು ಒಂದು ವಿಶೇಷ ರೀತಿಯಲ್ಲಿ ಬಸ್ ನಿಲ್ದಾಣವನ್ನ ಕಟ್ತಾ ಇದ್ದಾರೆ. ಅಂತಿಮ ಕ್ಷಣದ ಒಂದು ಸಿದ್ಧತೆಗಳು ನಡೀತಾ ಇದೆ. ಕೆಲವೇ ದಿನಗಳಲ್ಲಿ ಈ ಒಂದು ಬಸ್ ನಿಲ್ದಾಣ ಲೋಕಾರ್ಪಣೆ ಆಗ್ತದೆ. ಇದೊಂದು ಸಮಗ್ರವಾದಂಥ ಚಿತ್ರಣ ನಾನು ನಿಮಗೆ ಈಗ ತೋರಿಸ್ತಾ ಹೋಗ್ತೀನಿ. ದಕ್ಷಿಣ ಕೊಡಗಿನ ಪ್ರಮುಖ ವಾಣಿಜ್ಯ ನಗರಿ ಗೋಣಿಕೊಪ್ಪದ ಜನತೆಯ ಬಹುದಿನಗಳ ಕನಸು ನನಸಾಗುವ ಕಾಲ ಹತ್ತಿರ ಬಂದಿದೆ. ಹೌದು, ಇಡೀ ಜಿಲ್ಲೆಯಲ್ಲೇ ಬಹು ನಿರೀಕ್ಷೆ ಮೂಡಿಸಿರುವ ನೂತನ ಗೋಣಿಕೊಪ್ಪ ಬಸ್ ನಿಲ್ದಾಣ ಇನ್ನೇನು ಕೆಲವೇ ದಿನಗಳಲ್ಲಿ ಲೋಕಾರ್ಪಣೆಗೆ ಸಜ್ಜಾಗುತ್ತಿದೆ. ಸದ್ಯ ಬಸ್ ನಿಲ್ದಾಣದ ಅಂತಿಮ ಹಂತದ ಕಾಮಗಾರಿಗಳು ಅತ್ಯಂತ ವೇಗವಾಗಿ ಭರದಿಂದ ಸಾಗುತ್ತಿದ್ದು, ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಸ್ ಪೊನ್ನಣ್ಣ ಅವರು ಇಂದು ಖುದ್ದಾಗಿ ಸ್ಥಳಕ್ಕೆ ಭೇಟಿ ನೀಡಿ ಕಾಮಗಾರಿಯ ಪ್ರಗತಿಯನ್ನ ಪರಿಶೀಲಿಸಿದರು. ಪ್ರತಿಯೊಂದು ಕೆಲಸವನ್ನ ಹತ್ತಿರದಿಂದ ವೀಕ್ಷಿಸಿದ ಶಾಸಕರು ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಾಗದಂತೆ ಆದಷ್ಟು ಬೇಗ ನಿಲ್ದಾಣವನ್ನ ಲೋಕಾರ್ಪಣೆ ಮಾಡಲು ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಈ ಕುರಿತು ಕೊಡಗು ಧ್ವನಿಯೊಂದಿಗೆ ಮಾತನಾಡಿದ ಶಾಸಕ ಪೊನ್ನಣ್ಣ ಅವರು, ನೂತನ ಬಸ್ ನಿಲ್ದಾಣದಲ್ಲಿ ಈಗಾಗಲೇ ಅತ್ಯಾಧುನಿಕ ಸಿಸಿ ಕ್ಯಾಮೆರಾಗಳು, ಸುಸಜ್ಜಿತ ವಿದ್ಯುತ್ ದೀಪಗಳು ಹಾಗೂ ಕುಡಿಯುವ ನೀರು ಸೇರಿದಂತೆ ಸಾರ್ವಜನಿಕರಿಗೆ ಬೇಕಾದ ಎಲ್ಲ ಅಗತ್ಯ ಮೂಲ ಸೌಕರ್ಯಗಳ ಕೆಲಸ ಮುಗಿದಿದೆ ಎಂದು ಮಾಹಿತಿ ಹಂಚಿಕೊಂಡಿದ್ದಾರೆ. ಇದು ಭೇಟಿ ಮಾಡಿದ್ರಿ ಸರ್, ಯಾವಾಗ ನಿರೀಕ್ಷೆ ಮಾಡಬಹುದು ಸರ್? ಜನರಿಗೆ ಇದು ಯಾವಾಗ ಸೌಲಭ್ಯ ಸಿಗುತ್ತೆ? 2ನೇ ತಾರೀಕಿಗೆ ಉದ್ಘಾಟನೆ ಆಗಬೇಕಿತ್ತು. ಮುಖ್ಯಮಂತ್ರಿಗಳು ಕಾರ್ಯಕ್ರಮಕ್ಕೆ ಬರುವಂತೆ ಎಲ್ಲ ತಯಾರಿಯನ್ನು ಕೂಡ ಆಗಿದೆ. ಭಾಳಷ್ಟು ದೊಡ್ಡ ದೊಡ್ಡ ಯೋಜನೆಗಳು ಪ್ರಾರಂಭವಾಗಿ ಮುಕ್ತಾಯ ಆಗಿರುವಂಥದ್ದನ್ನು ಉದ್ಘಾಟನೆ ಮಾಡುವಂಥದ್ದು, ಅನೇಕ ಕಾರ್ಯಕ್ರಮಗಳು ಎಲ್ಲ ವಿವಿಧ ಕ್ಷೇತ್ರದಲ್ಲಿ ಅವತ್ತು ಮಾಡುವಂಥದ್ದು ಮತ್ತು ಹಕ್ಕುಪತ್ರಗಳನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮ ಕೂಡ ನಾವು ಅಂದ್ಕೊಂಡಿದ್ವಿ. ಅಂದರೆ ರಾಜಕೀಯ ಬದಲಾವಣೆಗಳೇನು ಇವತ್ತು ನಡೆದಿದೆ ಮತ್ತು ಅದರಿಂದ ಆ ಕಾರ್ಯಕ್ರಮವನ್ನು ರದ್ದು ಮಾಡಿದ್ವಿ. ಈಗ ಬಸ್ ನಿಲ್ದಾಣ ಮತ್ತು ಕೆದೆಮಳ್ಳೂರಿನಲ್ಲಿ ನಿರಾಶ್ರಿತರಿಗೆ ಕೊಟ್ಟಿರುವಂಥ ಮನೆಗಳು ನಾಳೆ ವಿತರಣೆ ಮಾಡ್ತಾಯಿದ್ವಿ. ಮತ್ತು ಪಂಚಾಯತಿ ವತಿಯಿಂದ ಬಂದಿರುವಂಥ ಮನೆಗಳ ಆದೇಶಗಳು ಇದೆಲ್ಲವನ್ನು ಒಂದೊಂದಾಗಿ ಮಾಡ್ಕೊಂಬರೋದು ಸೂಕ್ತ. ಮತ್ತು ಮುಂದಿನ ದಿನಗಳಲ್ಲಿ ಹೊಸ ಮುಖ್ಯಮಂತ್ರಿಗಳನ್ನು ಕರೆದು ಬೇರೆ ಕಾರ್ಯಕ್ರಮವನ್ನು ಮಾಡೋಣ ಅಂತ ಆಲೋಚನೆ ಮಾಡಿದ್ವಿ. ಸರಿ, ಅದರಿಂದ ಇದು ಬಹುಶಃ ಇನ್ನೊಂದು ವಾರದೊಳಗಡೆ ನಾವು ಮಾಡ್ತೀವಿ. ಶಾಸಕರ ಈ ಮಹತ್ವದ ಭೇಟಿಯ ವೇಳೆ ಗೋಣಿಕೊಪ್ಪ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕುಲ್ಲಚಂಡ ಪ್ರಮೋದ್ ಗಣಪತಿ, ಉಪಾಧ್ಯಕ್ಷೆ ಮಂಜುಳಾ, ಪೊನ್ನಂಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೀದೇರಿರ ನವೀನ್, ಪ್ರಧಾನ ಕಾರ್ಯದರ್ಶಿ ಎಜೆ ಬಾಬು, ಯುವ ಕಾಂಗ್ರೆಸ್ನ ಮಲ್ಲಂಡ ಧ್ಯಾನ್, ಪ್ರಮುಖರಾದ ಪಿಕೆ ಪ್ರವೀಣ್, ಅಬ್ದುಲ್ ಸಮದ್ ಹಾಗೂ ಪಿಡಿಒ ತಿಮ್ಮಯ್ಯ ಸೇರಿದಂತೆ ಹಲವು ಪ್ರಮುಖರು ಉಪಸ್ಥಿತರಿದ್ದರು. ಒಟ್ಟಿನಲ್ಲಿ ಗೋಣಿಕೊಪ್ಪಕ್ಕೆ ಹೊಸ ಕಳೆ ತರಲಿರುವ ಈ ಹೈಟೆಕ್ ಬಸ್ ನಿಲ್ದಾಣ ಸದ್ಯದಲ್ಲೇ ಸಾರ್ವಜನಿಕರ ಸೇವೆಗೆ ಮುಕ್ತವಾಗಲಿದ್ದು, ಪ್ರಯಾಣಿಕರ ಮುಖದಲ್ಲಿ ಸಂತಸ ಮೂಡಿದೆ. ಕ್ಯಾಮರಾಮನ್ ಹರಿಕೃಷ್ಣ ಜೊತೆ HK ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ. ಮತ್ತಷ್ಟು ಹೊಸ ಸುದ್ದಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ #1 ಯೂಟ್ಯೂಬ್ ಚಾನಲ್.